ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಒಂದು ಹೊಸ ನ್ಯೂಸ್ ತಂದಿದ್ದೀನಿ. ಏನಪ್ಪ ನ್ಯೂಸು ಅಂದರೆ, ನೀವು ಒಂದೊಂದ್ಸಲಿ ಎಕ್ಸ್ಟ್ರಾ ಹಾಕೊಂಡು ಫುಲ್ ಗಾಡಿ ಹೀಟ್ ಆಗಿಬಿಡುತ್ತೆ, ಅವಾಗ ಮೂವ್ ಆಗಲ್ಲ. ಅವಾಗ ಮತ್ತು ಕೆಸರಲ್ಲಿ ಸಿಗಾಕೊಂಡಾಗ ಮತ್ತು ಫುಲ್ಲು ಪೆಟ್ರೋಲ್ ಖಾಲಿ ಆದಾಗ ಅವಾಗ ಮಿಷಿನ್ನಲ್ಲೇನು ಪೆಟ್ರೋಲ್ ಖಾಲಿ ಆಗಲ್ಲ. ಬೇರೆ ಟೈಮಲ್ಲಿ ಆಮೇಲೆ ಡ್ಯಾಮೇಜ್ ಜಾಸ್ತಿ ಆದಾಗ ಗಾಡಿಗೆ, ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಐತೆ. ಏನಪ್ಪ ಅದು ಸೊಲ್ಯೂಷನ್ ಅಂದರೆ, ಈ ಫೋನ್ ಇದೆಯಲ್ಲ, ಈ ಫೋನ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಆಮೇಲೆ ಡಯಲ್ ಪ್ಯಾಡ್ಗೆ ಹೋಗಿ, ಫೋನ್ ಅನ್ನೋದಕ್ಕೆ ಇಲ್ಲಿ 911ಗೆ ಕಾಲ್ ಮಾಡಿ. ರಿಂಗ್ ಆಯಿತು, ರಿಸೀವ್ ಮಾಡಿದ್ರು. ಅವಾಗ ನೋಡಿ, ನಿಮ್ಮ ಕಾರನ್ನು ಎತ್ಕೊಂಡು ಹೋಗ್ಬೇಕು ಅಂದರೆ ಇದಿರುತ್ತೆ. ಇದು ಬಂದು ನಿಮ್ಮ ಗ್ಯಾರೇಜ್ ತನಕ ಎತ್ಕೊಂಡು ಹೋಗ್ಬಿಡುತ್ತೆ. ಅವಾಗ ನಿಮ್ಮ ಕಾರ್ನ ಏನೇ ಆಗಿದ್ರು ಸರಿ ಮಾಡ್ಬೋದು. ಆಮೇಲೆ ಏನಾದರೂ ಮಿಷನ್ಸಲ್ಲಿ ಏನಾದರೂ ಆಗಿದೆ ಎತ್ಕೊಂಡು ಹೋಗುತ್ತೆ, ಅಲ್ಲಿಗೆ ಬಿಡುತ್ತೆ ಗ್ಯಾರೇಜ್ ಹತ್ರ. ನೆಕ್ಸ್ಟು ಪೆಟ್ರೋಲ್ ಖಾಲಿ ಆದರೆ, ಫುಲ್ಲು ಪೆಟ್ರೋಲ್ ಖಾಲಿ ಆದರೂ ನಿಂತೋಗುತ್ತೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಆವಾಗ ಇದನ್ನು ರೀಫಿಲ್ಲಿಂಗು 13,500 ರೂಪಾಯಿ ನೀವು ಕೊಡಬೇಕಾಗುತ್ತೆ ಎತ್ಕೊಂಡು ಹೋಗೋಕ್ಕೆ. ಫುಲ್ಲು ಅಮೌಂಟ್ ಖಾಲಿ ಆದರೆ ಇದು ಹೊತ್ತಿದ್ರೆ ಬರೀ ಮೈನಸ್ ಆಗುತ್ತೆ, ನಿಮ್ಗೇನು ಆಗೋಲ್ಲ. ಆ ಥರ ಆಗುತ್ತೆ. ಆಮೇಲೆ ಇಂಜಿನ್ ರಿಪೇರಿನೂ ಆಗುತ್ತೆ. ಇಂಜಿನ್ ಏನಾನ ಆಯಿತು ಅಂದರೆ ಇಂಜಿನ್ ರಿಪೇರಿನೂ. ಇಷ್ಟು 911ಗೆ ಫೋನ್ ಮಾಡಿದ್ರೆ ಈ ಥರ ಬರುತ್ತೆ. ನೀವು ಯಾವುದು ಓದಿಸ್ತೀರೋ ಅದು ಹೋಗುತ್ತೆ ಅಲ್ಲಿಗೆ, ಸರಿನಾ? ಇದನ್ನು ಒತ್ತಿದ್ರೆ ಈಗ ಕಾಲ್ ಅಂತ ಬರುತ್ತೆ, ಈಗ ಇಲ್ಲಿಗೆ ಎತ್ಕೊಂಡು ಹೋಗೋದು. ಆಮೇಲೆ ಇದನ್ನು ಒತ್ತಿದ್ರೆ ಇಲ್ಲಿ ಈ ಥರ ಬರುತ್ತೆ, ಇದನ್ನು ಒತ್ತಿದ್ರೆ ಈ ಥರ ಬರುತ್ತೆ. ಇಂಜಿನ್ ಜಾಸ್ತಿ ರಿಪೇರಿ ಆದರೆ ಮಾತ್ರ ತೋರಿಸುತ್ತಿಲ್ಲ ಅಂದರೆ ಏನು ತೋರಿಸೋಕ್ಕೋಲ್ಲ, ಸರಿನಾ? ಅಷ್ಟೇ. ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಫೋನ್ಗೆ ಹೋಗಿ ಡಯಲ್ ಪಡೆಗೆ ಹೋಗಿ 911ಗೆ ಫೋನ್ ಮಾಡಿದ್ರೆ ನಿಮಗೆ ಆಗುತ್ತೆ. 911ಗೆ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಆಗುತ್ತೆ. ರಿಸೀವ್ ಆಗಿ 3 ಬರುತ್ತೆ. ಪೆಟ್ರೋಲ್ ಖಾಲಿ ಆದರೆ, ಅಕಸ್ಮಾತ್ ಗಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಾದರೆ, ಏನಾದರೂ ಸಿಗಾಕಂತಂದ್ರೂ ನೀವು ಇದಕ್ಕೆ ಕಾಲ್ ಮಾಡಿದ್ರೆ ಹೋಗ್ಬೋದು. ನೋಡಿ, ಇವಾಗ 6,800 ತರಿಸಿದೆ, ಅದು 14,500. 14,000 ನೋಡಿ, ಇದು ಕಡಿಮೆ ಆಗೋಯ್ತು. 6,800 ರೂಪಾಯಿ ಕಮ್ಮಿ ಆಯಿತು. ಒಂದೊಂದ್ಸರಿ ಜಾಸ್ತಿ ತರಿಸುತ್ತೆ, ಒಂದೊಂದ್ಸರಿ ಜಾಸ್ತಿ ತರಿಸ್ತಾರೆ. ಇನ್ನೊಂದ್ಸತಿ ಕಾಲ್ ಮಾಡಿ ಅವಾಗ ತಿರ್ಗಾ ರೀಸ್ಟೋರ್ ಆಗುತ್ತೆ, ತಿರ್ಗಾ ಕಮ್ಮಿ ಆಗುತ್ತೆ ಅಮೌಂಟು, ಅಷ್ಟೇ.